Good morning, students. Today we are learn one more important topic from the physics, that is friction. So what do you mean by frictions? Let us start. So first of all, what is friction? Friction is a force that comes into play when two surfaces comes in contact with each other. So as you know, friction is a force. It comes into, that is, into play. How many surfaces? At least two surfaces comes in contact with each other, and the friction force or the force of friction acts in the opposite direction of the motion of an object. See how in this diagram, here motion is, here someone is pushing this door. So here motion is there and this side is friction is there. So friction means, that is, the force of friction acts in the opposite direction, the motion of the object. ನಾವು ಯಾವುದೇ ಒಂದು ವಸ್ತು ಈ ರೀತಿ ಪ್ರೆಸ್ ಮಾಡಿದರೆ ನಮ್ಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ the force of friction opposes the relative motion between the surface of two moving objects. ಸೊ ಫ್ರಿಕ್ಷನ್ ಅಪ್ಲೈ ಆಯಿತು ಅಂದರೆ ನಮಗಲ್ಲಿ ಎಷ್ಟು ಆಬ್ಜೆಕ್ಟ್ಸಿಂದ ಆಗುತ್ತೆ ಅಂತ ಹೇಳಿದ್ನಿ? ಟೂ ಸರ್ಫೇಸಸ್. ಅಂದರೆ ಅಟ್ಲೀಸ್ಟ್ ಟೂ ಸರ್ಫೇಸ್ ಬೇಕೇ ಬೇಕು ನಮಗೆ ಫ್ರಿಕ್ಷನ್ ಅಪ್ಲೈ ಮಾಡಬೇಕಾದ್ರೆ. ಇಲ್ಲಿ ನೋಡಿ, ಫೋರ್ಸ್ ಈ ರೀತಿ ಅಪ್ಲೈ ಮಾಡಿದರೆ ಮೋಷನ್ ಈ ಸೈಡಿಂದ ಆಗ್ತಿರ್ತೈತೆ, ಬಟ್ ನಮ್ಗೆ ಫ್ರಿಕ್ಷನ್ಸ್ ಇಲ್ಲಾಗುತ್ತೆ. Okay, see here the force of friction opposes the relative motion between the surface of two moving objects. Two moving objects ಅಂದ್ರೆ ಆ್ಯಕ್ಚುಲಿ ನಾವಿಲ್ಲಿ ಪ್ರೆಸ್ ಮಾಡಿದಾಗ ಇದು ಮೂವ್ ಆಗ್ತಾ ಇರುತ್ತೆ. ಸೊ ಆ ಮೂವಿಂಗ್ ಆಬ್ಜೆಕ್ಟ್ಸ್ನಲ್ಲಿ ನಮಗಿಲ್ಲಿ ಏನಾಗುತ್ತೆ? ಫೋರ್ಸ್ ಆಫ್ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿ ಒನ್ ಮೋರ್ ಡೆಫಿನಿಷನ್, ದಟ್ ಈಸ್ force of friction is the force which opposes the motion of an object over a surface. So it is also simple definition. Force of friction is the force which opposes the motion of an object over a surface. ನಾವಿಲ್ಲಿ ನೋಡಿದ್ವಿ, ಈಗ ಯಾವುದೇ ಒಂದು ವಸ್ತುವಿಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡಿದರೆ ಇದು ಮೋಷನ್ ಈ ಡೈರೆಕ್ಷನ್ ಇರುತ್ತೆ, ಬಟ್ ನಮಗೆ ಫ್ರಿಕ್ಷನ್ ಯಾವ ಡೈರೆಕ್ಷನ್ ಬರುತ್ತೆ? ಈ ಡೈರೆಕ್ಷನ್ ಫ್ರಿಕ್ಷನ್ ಬರುತ್ತೆ. ಓಕೆ, next, for examples, the force of friction acts between the objects and the surface. Force of frictions ಎಲ್ಲಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಆಬ್ಜೆಕ್ಟ್ ಆ್ಯಂಡ್ ದ ಸರ್ಫೇಸ್ ಕೆಳಗಡೆ ಇರುತ್ತೆ, ಸರ್ಫೇಸ್ ಆ್ಯಂಡ್ ದ ಆಬ್ಜೆಕ್ಟ್ಸ್. ಫಾರ್ ಎಕ್ಸಾಂಪಲ್, ದಟ್ ಈಸ್ a ball rolling on a ground generally slows down, comes to rest due to ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಬಾಲ್ ಆ್ಯಂಡ್ ದ ಗ್ರೌಂಡ್. ಯಾವುದೇ ಒಂದು ವಸ್ತು ಅಥವಾ ಬಾಲ್ ಎಕ್ಸಾಂಪಲ್ ತೊಗೊರಿ, ಅದು ಸ್ಲೋಲಿ ಆಗ್ತಾ ಏನಾಗುತ್ತೆ? ಸ್ಟಾಪ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಫ್ರಿಕ್ಷನ್. ಆ್ಯಂಡ್ ಅಂದರ್ ಎಕ್ಸಾಂಪಲ್, ಇಫ್ ಯು ಸ್ಟಾಪ್ ಪ್ಯಾಡಲಿಂಗ್ ಅ ಸೈಕಲ್, ಇಟ್ ಗ್ರ್ಯಾಜುವಲಿ ಸ್ಲೋಸ್ ಡೌನ್ ಆ್ಯಂಡ್ ಕಮ್ಸ್ ಟು ಅ ಸ್ಟಾಪ್ ಡ್ಯೂ ಟು ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ವಾಲ್ ಆ್ಯಂಡ್ ದ ರೋಡ್. ಸೊ ಅನದರ್ ಎಕ್ಸಾಂಪಲ್, ಸಿ ದಿಸ್ ಒನ್. ನಾವು ಸೈಕಲ್ ಪ್ಯಾಡಲ್ ಹೊಡಿತಾ ಇರ್ತೀವಿ. ಸೊ ಅಲ್ಲಿ ಜನರಲಿ ನಾವು ಸೈಕಲ್ ಪ್ಯಾಡಲ್ ಸ್ಲೋ ಡೌನ್ ಮಾಡಿದರೆ ನಮ್ಗೆ ಏನಾಗುತ್ತೆ? ಆಟೋಮೆಟಿಕಲಿ ನಮ್ಮ ಸೈಕಲು ಸ್ಲೋ ಆಗುತ್ತೆ. ಸೊ ದಿಸ್ ಈಸ್ ಡ್ಯೂ ಟು ಫ್ರಿಕ್ಷನ್ ಆಫ್ ಫೋರ್ಸ್ ಆರ್ ಫೋರ್ಸ್ ಆಫ್ ಫ್ರಿಕ್ಷನ್. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಫೋರ್ಸ್ ಆಫ್ ಫ್ರಿಕ್ಷನ್. ಆ್ಯಸ್ ಯು ನೋ, ವಾಟ್ ಈಸ್ ದಿ ಡೆಫಿನಿಷನ್ ಆಫ್ ಫ್ರಿಕ್ಷನ್? ಫ್ರಿಕ್ಷನ್ is the force which restricts the relative motion of surface. It is depending upon the surface, and all types of surfaces like solid, liquid and air offer the force of friction. ಸೊ ಯಾವುದೇ ವಸ್ತು ಇರಲಿ, ಲೈಕ್ ಸಾಲಿಡ್ ಇರಲಿ, ಲಿಕ್ವಿಡ್ ಇರಲಿ, ಏರ್ ಇರಲಿ, ನಮಗಲ್ಲಿ ಏನಾಗುತ್ತೆ ಅಂದ್ರೆ ಫೋರ್ಸ್ ಆಫ್ ಫ್ರಿಕ್ಷನ್ ಅಪ್ಲೈ ಆಗುತ್ತೆ. ಸಿ friction force always applies in the opposite direction of the motion or a momentum. As you know, ಯಾವುದೇ ಒಂದು ವಸ್ತುವನ್ನು ನಾವು ಈ ರೀತಿ ಪ್ರೆಷರ್ ಹಾಕಿದರೆ, ಈ ರೀತಿ ಫೋರ್ಸ್ ಹಾಕಿದರೆ ಅದು ಈ ಸೈಡ್ ಆಗುತ್ತೆ ಅಂತ ಹೇಳಿದ್ನಿ. ಬಟ್ ಪ್ರೆಷರ್ ಯಾವ ಡೈರೆಕ್ಷನ್ ಬರುತ್ತೆ? ಈ ಡೈರೆಕ್ಷನ್ಲಿ ನಮಗೆ ಪ್ರೆಷರ್ ಪ್ರೊಡ್ಯೂಸ್ ಆಗುತ್ತೆ.
Next, force is applied when two surfaces in contact move and relative to each other. ಫೋರ್ಸ್ ಫ್ರಿಕ್ಷನ್ ಯಾವಾಗ ಆಗುತ್ತೆ ಅಂದರೆ ಯಾವುದೇ ವೆನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಅಂದರೆ ಎರಡು ಸರ್ಫೇಸು ಕಾಂಟ್ಯಾಕ್ಟ್ ಆಗಿರಬೇಕು. ಇಲ್ಲಿ ಯಾವುದೇ ಒಂದು ವಸ್ತುವಿಂದ ನಮಗಿಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗಲ್ಲ. ಸೊ ಯಾವುದೋ ಎರಡು ವಸ್ತುವಲ್ಲಿ ಫ್ರಿಕ್ಷನ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿ ಸಮ್ ಮೋರ್ ಎಕ್ಸಾಂಪಲ್ಸ್, ದಟ್ ಈಸ್ a moving well on the ground stops, that is after covering a certain distance, because surface of ground offers opposite direction friction to the surface of the well in motion. Just you have to observe this diagram, pushing this side and forwarding this side, but the friction produce this side. Okay, next, see one simple activity, that is force of friction. Just you have to observe these two diagrams. Here book is there. Okay, so what is the activity? Generally push a book on a table. Just you have to observe this diagram. You have to push this. Generally push a book on a table. You observe that it stops after moving for some distance. Repeat this activity pushing the book from the opposite direction. Does the book stops this time? So can you think of an explanation? Can we say that a force must be acting on the book opposing its motion? This force is called as friction of force or force of friction. So it is a simple activity. We need book. So ಯಾವುದೇ ಒಂದು ಬುಕ್ ತಗೊಳ್ಳಿ. ಇಲ್ಲಿ ಏನು ಹೇಳಿದ್ದಾರೆ ಎಕ್ಸ್ಪೆರಿಮೆಂಟಲ್ ಅಂದರೆ, ಜನರಲಿ ಪುಷ್ ಅ ಬುಕ್. ಈ ಬುಕ್ ಈ ಸೈಡಿಂದ ಪುಷ್ ಮಾಡಿದ್ವಿ ನಾವು. ಪುಷ್ ಮಾಡಿದ್ರೆ ಅದೇನಾಯ್ತು, ಸಮ್ ಪ್ಲೇಸ್ ಯಾವುದೇ ಒಂದು ಕಡೆ ಹೋಗಿ ಸಮ್ ಡಿಸ್ಟೆನ್ಸಲ್ಲಿ ಬಿಟ್ಟು ಏನಾಗ್ತದೆ, ಬುಕ್ ಬಂದು ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಮೂವ್ ಇಟ್ ಇನ್ ಅಪೋಸಿಟ್ ಡೈರೆಕ್ಷನ್. ನಾವು ಈ ಸೈಡಿಂದ ಪ್ರೆಸ್ ಮಾಡಿ, ಸೊ ಅವಾಗೂ ಏನಾಗುತ್ತೆ, ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟದು ಸ್ಟಾಪ್ ಆಗಿಬಿಡುತ್ತೆ. ಸೊ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲೂ ನಾವು ಈ ಸೈಡಿಂದ ಪುಷ್ ಮಾಡಿದ್ವಿ, ಸೊ ಅವಾಗಲೂ ಬುಕ್ ಸ್ಟಾಪ್ ಆಯಿತು. ನೆಕ್ಸ್ಟ್ ಈ ಸೈಡಿಂದ ಬುಕ್ ಪುಷ್ ಮಾಡಿದ್ವಿ, ಅವಾಗೂ ಬುಕ್ ಸ್ಟಾಪ್ ಆಯಿತು. ದಿಸ್ ಈಸ್ ಬಿಕಾಸ್ ಆಫ್ ಫ್ರಿಕ್ಷನ್. ಸೊ ಇಲ್ಲಿ ನಾವು ಈ ಸೈಡಿಂದನೂ ಪುಷ್ ಮಾಡಿದರೆ ಇದು ಈ ಸೈಡ್ ಮೂವ್ ಆಗುತ್ತೆ, ಫ್ರಿಕ್ಷನ್ ಇಲ್ಲಿ ಪ್ರೊಡ್ಯೂಸ್ ಆಯಿತು. ಓಕೆ, ನೆಕ್ಸ್ಟ್ ಟೈಮು ನಾವು ಈ ಸೈಡಿಂದ ಪ್ರೆಸ್ ಮಾಡಿದ್ವಿ, ಮೋಷನ್ ಈ ಸೈಡ್ ಇತ್ತು, ಬಟ್ ಫ್ರಿಕ್ಷನ್ ಎಲ್ಲಿ ಪ್ರೊಡ್ಯೂಸ್ ಆಯಿತು, ಹೊರಗೆ ದಿಸ್ ಸೈಡ್. ಓಕೆ, ನೆಕ್ಸ್ಟ್, ದಿಸ್ ಈಸ್ ಅ ಸಿಂಪಲ್ ಆಕ್ಟಿವಿಟಿ ಅಬೌಟ್ ಫ್ರಿಕ್ಷನ್ opposes relative motion between the surface of the book and the table. It is an example for force of friction. Next, see this diagram. See here, normal force is there, force of gravity and force of friction, motion and applied force. ಇಲ್ಲಿ ಒಬ್ಬ ಮನುಷ್ಯ ಇಲ್ಲೊಂದು ಏನೋ ವಸ್ತುವನ್ನು ಪ್ರೆಸ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಫೋರ್ಸ್ ಹಾಕ್ತೀವಿ, ಅಪ್ಲೈಡ್. ಇಲ್ಲಿ ಫೋರ್ಸ್ ಹಾಕಿದ್ವಿ, ಸೊ ಇಲ್ಲಂತರೂ ಗ್ರಾವಿಟಿ ಇದ್ದೇ ಇರುತ್ತೆ. ಅಪ್ಲೈಡ್ ಮಾಡಿದಾಗವ ಅಲ್ಲಿ ಏನು ಚೇಂಜಸ್ ಆಯ್ತು, ಮೋಷನ್ ಎಲ್ಲಿತ್ತು, ಈ ಸೈಡಲ್ಲಿ ಮೋಷನ್ ಇದೆ ನಮಗೆ. ಸೊ ಈ ಸೈಡಲ್ಲಿ ಅಪ್ಲೈಡ್ ಫೋರ್ಸ್ ಆಗುತ್ತೆ. ಬಟ್ ಫ್ರಿಕ್ಷನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಮಗೆ, ಈ ಸೈಡ್ ಫ್ರಿಕ್ಷನ್, ಇಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದಿಸ್ ಈಸ್ ಕ್ಲಿಯರ್ ಅಬೌಟ್ ದಿಸ್ ಡಯಾಗ್ರಾಮ್. ನೆಕ್ಸ್ಟ್, see few more examples about friction. It is a general examples. First one is rub your hands together. What happens? Just you have to rub your hands together. What happens? The heat you will feel is friction. ಎರಡು ಪಾಮ್ಸನ್ನು ನೀವು ತಿಕ್ಕಿ, ಅಂದರೆ ಎರಡು ಕೈಗಳನ್ನು ತಿಕ್ಕಿ ಅಲ್ಲಿ ನಮ್ಗೆ ಏನು ಪ್ರೊಡ್ಯೂಸ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಅ ಫ್ರಿಕ್ಷನ್. ಟ್ರೈ ಫಾಸ್ಟರ್ ಆ್ಯಂಡ್ ಸ್ಲೋ. ಎರಡೂ ಕೈಗನ್ನು ಒಂದು ಸಲ ಫಾಸ್ಟಾಗಿ ತಿಕ್ಕಿ, ಒಂದು ಸಲ ಸ್ಲೋ ಆಗಿ ತಿಕ್ಕಿ. ಸೊ ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ನಮ್ಗೆ ನಾರ್ಮಲಿ ಹೀಟ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಫ್ರಿಕ್ಷನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ವೆನ್ ಯು pull the brakes on your bicycle, the brake pressing against the tire and the tire rubbing against the streets in friction. So next example, that is brakes.
ಸೊ ನಾವು ಸೈಕಲ್ ರೈಡ್ ಮಾಡುವಾಗ ಬ್ರೇಕ್ಸ್ ಅಪ್ಲೈ ಮಾಡಿದ್ವಿ ಅಂದ್ರೆ ನಮಗೇನಾಗುತ್ತೆ ಅಲ್ಲಿ ದ ಬ್ರೇಕ್ಸ್ ಪ್ರೆಸ್ಸಿಂಗ್ ಅಗೇನೆಸ್ಟ್ ದ ಟಯರ್. ಬ್ರೇಕ್ಸ್ ಪ್ರೆಸ್ ಮಾಡಿದಾಗ ಟಯರನ್ನು ಏನಾಗುತ್ತೆ ಅದು ಪ್ರೆಸ್ ಮಾಡುತ್ತೆ. ಸೊ ಅಲ್ಲಿ ಬ್ರೇಕ್ ಪ್ರೆಸ್ ಮಾಡಿದಾಗ ಅಗೇನೆಸ್ಟ್ ದ ಟಯರ್ ಸ್ಟಾಪ್ ಆಗುತ್ತೆ. ಸೊ ಟಯರಲ್ಲಿ ಎದರಿಂದ ರಬ್ ಆಗುತ್ತೆ ನಮಗೆ ಸರ್ಫೇಸಿಗೆ ರಬ್ ಆಗಿ ಸ್ಟಾಪ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಫ್ರಿಕ್ಷನ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಥಿಂಕ್ ಆಫ್ ಬಾಲಿಂಗ್. As the ball goes down, the line happens, that is, the ball begins to slow. This is friction. The ball may lean or start rolling one direction or the other. This is friction. So another example, think about ball. Normally ನಾವು ಬ್ಯಾಟ್ ಆ್ಯಂಡ್ ಬಾಲ್ ಆಡುತ್ತೀವಿ, ಕ್ರಿಕೆಟ್ ಬಾಲ್ಸ್. ಸೊ ಅಲ್ಲಿ ಏನಾಯ್ತು, ಆ್ಯಸ್ ದ ಬಾಲ್ ಗೋಸ್ ಡೌನ್ ದ ಲೈನ್ ಹ್ಯಾಪನ್ಸ್, ದ ಬಾಲ್ ಬಿಗಿನ್ಸ್ ಟು ಸ್ಲೋ. ನಾವು ಆ್ಯಕ್ಚುಲಿ ಬಾಲ್ ಒಗೆದ್ವಿ ಅಂದರೆ ಅದೇನಾಗುತ್ತೆ, ಆಟೋಮೆಟಿಕಲಿ ಒಂದು ರೀತಿಯಿಂದ ಸ್ಪೀಡಾಗಿ ಹೋಗಿ ನೆಕ್ಸ್ಟ್ ಅದು ಸ್ಲೋ ಡೌನ್ ಹಾಕೋತಾ ಏನಾಗುತ್ತೆ, ಕೆಳಗಡೆ ಬೀಳುತ್ತೆ. ದ ಬಾಲ್ ಮೇ ಲೀನ್ ಆರ್ ಅ ಸ್ಟ್ರೇಟ್ ರೋಲಿಂಗ್ ಆನ್ ದ ಡೈರೆಕ್ಷನ್ಸ್. ಬಟ್ ಬಿದ್ದ ತಕ್ಷಣ ಅದು ಸಡನ್ಲಿ ಸ್ಟಾಪ್ ಆಗುತ್ತಾ, ಇಲ್ಲ ರೋಲ್ ಹಾಕೋತಾ ಹೋಗ್ತೈತಿ. ಬಿದ್ದ ತಕ್ಷಣ ಸ್ಲೋ ರೋಲ್ ಹಾಕೋತಾ ಬಂದು ನಮ್ಗೆ ಒಂದು ಡೈರೆಕ್ಷನಲ್ಲಿ ನಿಲ್ಲುತ್ತೆ ಅದು. ಸೊ ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಫ್ರಿಕ್ಷನ್. Okay, next, about a necessary evil. So what are the necessary evil? Let us see. As you know, friction is a necessary evil because it has both harmful and beneficial effects. So what are the examples? Let us see. First one, that is, frictions ಎಲ್ಲೆಲ್ಲಿ ಯೂಸ್ ಆಗುತ್ತೆ. ಇಟ್ ಮೇ ಬಿ ಹಾರ್ಮ್ಫುಲ್ ಆಗು ಇರ್ಬೋದು, ಇಲ್ಲ ನಮಗೆ ಬೆನಿಫಿಟ್ಸ್ ಆಗು ಇರ್ಬೋದು. ಸೊ ಏನೇನು ಎಫೆಕ್ಟ್ಸ್ ಇದೆ, ಲೆಟ್ ಅಸ್ ಸಿ ವಿತ್ ಎಕ್ಸಾಂಪಲ್ಸ್. We can walk easily because ground offers frictions. ನಾವು ಗ್ರೌಂಡಲ್ಲಿ ಈಸಿಲಿಯಾಗಿ ವಾಕ್ ಮಾಡ್ಬೋದು, ಬಿಕಾಸ್ ಅಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗೋದ್ರಿಂದ ನಮ್ಗೆ ಏನು ಮಾಡ್ತೀವಿ, ಈಸಿಲಿ ನಾವು ವಾಕ್ ಮಾಡ್ಬೋದು. ಇನ್ ದ ಲೆಸ್ ಫ್ರಿಕ್ಷನ್, ವಾಕಿಂಗ್ ಸಿಚುವೇಶನ್ಸ್ ಬಿಕಮ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಇನ್ ದಿ ಲೆಸ್ ಫ್ರಿಕ್ಷನ್ಸ್, ನಮಗಲ್ಲಿ ಫ್ರಿಕ್ಷನ್ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗ ಸಾಧ್ಯ ಇಲ್ಲ, ವಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಸರ್ಫೇಸ್ ಬಿಟ್ಟು ಏನಾದರೂ ನಾವು ಸ್ಟೆಪ್ಸ್ ಇಡ್ಬೋದು, ಇಲ್ಲ. ಸೊ ಸರ್ಫೇಸ್ ಮೇಲೆ ಇಟ್ವಿ ಅಂದ್ರೆ ಆಟೋಮೆಟಿಕಲಿ ಆ ಸರ್ಫೇಸಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ನಮ್ಗೆ ಫುಟ್ ಆ್ಯಂಡ್ ಸರ್ಫೇಸಿಗಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ದೇರ್ಫೋರ್ ಫ್ರಿಕ್ಷನ್ ಈಸ್ ನೆಸೆಸರಿ ಇವನ್ ಅ ಸಿಂಪಲ್ ಟಾಸ್ಕ್ ಲೈಕ್ ವಾಕಿಂಗ್. ಸೊ ಯಾವುದೇ ಒಂದು ಸಿಂಪಲ್ ವಾಕ್ ಮಾಡುವಾಗಲೂ ನಮಗಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಫ್ರಿಕ್ಷನ್. ಆ್ಯಂಡ್ ಅನದರ್ ಎಕ್ಸಾಂಪಲ್, ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಟು ಮೂವ್ ಆನ್ ಅ ವೆಟ್ ಮಡಿ ಟ್ರ್ಯಾಕ್. ಆಲ್ಮೋಸ್ಟ್ ನೀವೆಲ್ಲ ನೋಡಿದ್ದೀರಿ, ರೈನಿ ಸೀಸನಲ್ಲಿ ನಮ್ಗೆ ವಾಕ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅವ್ರ ವೆಟ್ ಮಾರ್ಬಲ್ ಫ್ಲೋರ್ ಅಂದರೆ ನಮ್ಮ ಟೈಲ್ಸ್ ಮೇಲೆ ಏನಾದರೂ ನಾವು ನೀರು ಚೆಲ್ಲಿದ್ರು ಅಂತ ತಿಳ್ಕೊಳ್ಳಿ. ಸೊ ಆ ನೀರು ಚೆಲ್ಲಿದ್ರೆ ನಾವು ಈಸಿಲಿ ನಾವು ವಾಕ್ ಮಾಡ್ಬೋದು, ಇಲ್ಲ ಏನಾಗುತ್ತೆ ನಮಗೆ. ಆ್ಯಂಡ್ ದಿಸ್ ಈಸ್ ಬಿಕಾಸ್ ದೋಸ್ ಸರ್ಫೇಸಸ್ ಆಫರ್ ವೆರಿ ಸ್ಮಾಲ್ ಫ್ರಿಕ್ಷನ್ ಟು ದ ಸರ್ಫೇಸ್ ಆಫ್ ಫೀಟ್ ಆರ್ ಅ ಪರ್ಸನ್. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಡಿಫಿಕಲ್ಟ್ ಟು ಟಾಸ್ಕ್ ಮೂವ್ ಇನ್ ವೆಟ್ ಮಡಿ ಟ್ರಕ್. ಇಟ್ ಈಸ್ ವೆಟ್ ಮಡಿ ಟ್ರಕ್. ಆ್ಯಂಡ್ ಇಲ್ಲಿ ನೋಡಿರಿ, ವೆಡ್ ಮಡಿ ಟ್ರಕ್ ಮೀನ್ಸ್ ಯಾವುದೇ ಒಂದು ವಸ್ತು, ಇಲ್ಲ ನೀವು ಸೈಕಲೇ ಮೂವ್ ಮಾಡ್ತಿರ್ತೀರ, ಸೈಕಲ್ ಮೂವ್ ಮಾಡುವಾಗ ನಿಮಗಲ್ಲಿ ಏನಾದರೂ ಮಳೆ ಎಲ್ಲ ಬಂದು ವೆಡ್ ಆಗಿರುತ್ತೆ, ಮೀನ್ಸ್ ಅದೆಲ್ಲ ಹಸಿ ಇರುತ್ತೆ. ಆವಾಗ ನಾವು ಸೈಕಲ್ ಏನು ಮಾಡ್ತೀವಿ, ಸ್ಲೋ ಡೌನ್ ಮಾಡ್ತೀವಿ. ಸೊ ಎದಕ್ಕೆ ಸ್ಲೋ ಡೌನ್ ಮಾಡ್ತೀವಿ ಅಂದ್ರೆ ಆ ಟೈಮಲ್ಲಿ ನಮಗೆ ಫ್ರಿಕ್ಷನ್ ಸ್ಮಾಲ್ ಅಮೌಂಟಲ್ಲಿರುತ್ತೆ. ಇಲ್ಲ ಏನಂದ್ರೆ ಎಕ್ಸಾಂಪಲ್ ಹೇಳಿದ್ನಿನ, ನಮ್ಮ ಟೈಲ್ಸಲ್ಲಿ ಏನಾದರೂ ನೀರು ಬಿತ್ತು ಅಂದರೆ ನಮಗಲ್ಲಿ ಈಸಿಲಿ ಮೂವ್ ಮಾಡಲು ಸಾಧ್ಯವಿಲ್ಲ. ಸೊ ಅಲ್ಲೇನಾಗಿರುತ್ತೆ ಅಂದರೆ ಫ್ರಿಕ್ಷನ್ ಸ್ಮಾಲ್ ಅಮೌಂಟಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ದಟ್ ಈಸ್ ದ ಟೈರ್ ಆಫ್ ವೆಹಿಕಲ್ಸ್ ಹ್ಯಾವ್ ಟ್ರೇಸ್ ಫಾರ್ ಬೆಟರ್ ಗ್ರಿಪ್ over road. It provides friction of the surface or road when treads are worn out and the tires need to be replaced with a new one. So normally the tires of vehicles ಅಲ್ಲಿ ಟೈರ್ಸ್ ಇದ್ದೇ ಇರುತ್ತೆ. ಸೊ ಆ ಟೈರ್ಸ್ ಏನಾಗುತ್ತೆ ಅಂದರೆ ಫ್ರಿಕ್ಷನಿಂದ ರೌಂಡ್ ಹಾಕುವಾಗ ಫ್ರಿಕ್ಷನ್ ಆ್ಯಂಡ್ ಸರ್ಫೇಸಿಂದ ರೌಂಡ್ ಹಾಕಿ ಏನಾಗ್ಬೋದು, ಕೆಲವೊಂದು ಟೈಮ್ಸಲ್ಲಿ ಟೈರ್ಸ್ ರಿಪ್ಲೇಸ್ ಮಾಡುವಂಥ ಚಾನ್ಸಸ್ ಇರ್ತವೆ. ಆ್ಯಂಡ್ ಫ್ರಿಕ್ಷನ್ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಹೀಟ್, ದಟ್ ಈಸ್
Friction can also be produced heat. We already discussed it. Just you have to rub your palms together for a few minutes. You can feel heat in your palms. So ಎರಡು ಕೈಗಳನ್ನು ನಾವು ತಿಕ್ಕಿದ್ರೆ ನಮಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. So that's why it is an example for friction can also produce heat. Writing with pen is possible because proper provides friction to the tip of the pen. ಸೊ ನಾವು ಬರೆಯುವಾಗೂ ಏನಾಗುತ್ತೆ, ನಮ್ಗೆ ಪೆನ್ ಹಿಡಿದ್ರೆ ನಾವು ಏನಾಗುತ್ತೆ ಅಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ಅ ಮಷೀನ್ ಈಸ್ ಆಪ್ರೇಟೆಡ್ ಹೀಟ್ ಜನರಲಿ that is causes much wastage of energy. When a machine is operated, heat generated. ಸೊ ಅಲ್ಲಿ ಮಷೀನನ್ನು ನಾವು ಯೂಸ್ ಮಾಡಿದಾಗ ಅಲ್ಲೂ ಏನಾಗುತ್ತೆ, ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಫ್ರಿಕ್ಷನ್, necessary, illness. Okay, this is about introduction of friction. In the next class we will discuss about types of frictions. Okay, till you have to take care of yourselves. Thank you.